ಒಂದು ಗಾದೆ ಮಾತಿದೆ, ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್ ಅಂತ. ಅಂದರೆ ಜಾತಿ ಎಲ್ಲದಕ್ಕಿಂತಲೂ ಪ್ರಮುಖ ಆಗಿಬಿಡುತ್ತೆ ಅಂತ. ಆಗಬೇಕಾಗಬಾರ್ದು ಬೇರೆ ವಿಚಾರ. ಇಲ್ಲಿ ಹಂಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ವಕ್ಫ್ ಬೋರ್ಡ್ ಕಂಡ ಆಸ್ತಿಗಳನ್ನು ಕಬಳಿಸ್ತಾ ಇದೆ. ಬೀದರ್ನಲ್ಲಿ ವಕ್ಫ್ ಮಾಡಿದ ಒಂದು ಎಡವಟ್ಟು ಬಸವ ಭಕ್ತರನ್ನು ಕೆರಳಿಸಿದೆ. ಇದೇ ವಿಚಾರಕ್ಕೆ ಕಾಂಗ್ರೆಸ್ BJP ಮಧ್ಯೆ ತಿಕ್ಕಾಟ ಶುರುವಾಗಿದೆ. ಏನದು ಬನ್ನಿ ನೋಡೋಣ. ವಕ್ಫ್ ಬೋರ್ಡ್ ಕಿರಿಕಿರಿ ಹೆಚ್ಚಾಗುತ್ತಿದೆ. ಬೀದರ್ನ ಐತಿಹಾಸಿಕ ಬಸವನಗಿರಿ ಮೇಲೂ ವಕ್ಫ್ ಕಣ್ಣು ಬಿದ್ದಿದೆ. ಎಕರೆಗೆ 15 ಗುಂಟೆ ಭೂಮಿಗೆ ಪಹಣಿಯಲ್ಲಿ ವಕ್ಫ್ ಹೆಸರು ಪ್ರತ್ಯಕ್ಷವಾಗಿದೆ. ಆದ್ದರಿಂದ ಬಸವ ಭಕ್ತರು ಸಿಟ್ಟಾಗಿದ್ದಾರೆ. ಇತ್ತ ಈಶ್ವರ್ ಖಂಡ್ರೆ ಬಿಜೆಪಿ ಸರ್ಕಾರದ ಮೇಲೆ ಗೂಬೆ ಕೂರಿಸಿದ್ರೆ, ವಾರದ ಹಿಂದಷ್ಟೇ ಪಹಣಿಯಲ್ಲಿ ಹೆಸರು ಬದಲಾವಣೆ ಆಗಿದೆ ಅಂತ ಯತ್ನಾಳ್ ಠಕ್ಕರ್ ಕೊಟ್ರು. ವಕ್ಫ್ ಎಲ್ಲ ಪ್ರಾರಂಭ ಮಾಡಿದ್ದು ಬಿಜೆಪಿ ಅವರೇ. ನೋಡಿ, ಈಗ ಉದಾಹರಣೆಗೆ ಬೀದರ್ ಜಿಲ್ಲೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಒಂದಾದ್ರೂ ನೋಟಿಸ್ ಕೊಟ್ಟಿದ್ದೇವಾ? ನಿಮ್ಮಲ್ಲಿ ದಾಖಲೆ ಇದೆಯಾ? ನಾನು ಜಿಲ್ಲಾಧಿಕಾರಿ ಕೇಳಿ ಪೂರ್ತಿ ಜಿಲ್ಲಾಧಿಕಾರಿಯವರಿಗೆ ಮಾತನಾಡಿದ್ದೇನೆ. ನಾವು ಒಂದನ್ನು ನೋಟಿಸ್ ಇಶ್ಯೂ ಮಾಡಿಲ್ಲ, ಒಂದೂ ಪಾಣಿ ನಮ್ಮದು ತಿದ್ದುಪಡಿ ಆಗಿಲ್ಲ. ಯಾರು ಜವಾಬ್ದಾರರು? ಹಿಂದಿನ ಸರ್ಕಾರ ಯಾವುದಿತ್ತು ಹೇಳಿ, ನೀವೇ ಹೇಳಿ. ಯಾಕೆ ಇಲ್ಲ ಸಲ್ಲದು? ಬಿಜೆಪಿನೇ ಹೊಣೆ, ಬಿಜೆಪಿಯವರೇ. ನೋಡಿ, ಅಪರಾಧ ಮಾಡೋರು ಬಿಜೆಪಿಯವರು, ಇವತ್ತು ದೂರು ಕೊಡೋರು ಬಿಜೆಪಿಯವರು. ಪಾಪನಾಶಿನಿ ದೇವಸ್ಥಾನ ನೀವು ವಿಚಾರ ಮಾಡ್ರಿ. ಹೋಗಿರ್ತಿ ಸಿದ್ದರಾಮಯ್ಯನವ್ರು ಹೇಳಿದ್ರು, ಇಲೆಕ್ಷನ್ ಸಲಾಗಿ ಹೇಳಿದ್ರು, ಮೊನ್ನೆ ಉಪಚುನಾವಣೆ ಸಲಾಗಿ ನಾವೆಲ್ಲ ತಕ್ಕೋತೀವಿ, ಬಿಜೆಪಿ ಸುಳ್ಳಪ್ಪ ಪ್ರಚಾರ ಮಾಡಿ. ಹಾಗಾದ್ರೆ ನೀನ್ ಯಾಕೆ ಗೊತ್ತಪ್ಪ, ಯಾಕೆ ತಹಸೀಲ್ದಾರ್ ಸಸ್ಪೆಂಡ್ ಮಾಡ್ಬಾರ್ದು? ಆ ಬಿಜಾಪುರ ತಹಸೀಲ್ದಾರ್ ಸಸ್ಪೆಂಡ್ ರಿಕಮೆಂಡ್ ಮಾಡಿಸದೆ ನಮ್ಮ MP ಪಾಟೀಲ್ ಗಿಡಲ್ಲ ಕಚ್ಚಿದ. ಬೆಂಗಳೂರಿನ ಭೂಪಸಂದ್ರದ 196 ಎಕರೆ ಭೂಮಿ ಮೇಲೂ ವಕ್ಫ್ ಕಣ್ಣು ಬಿದ್ದಿದೆ. ಸಚಿವ ಮುನಿಯಪ್ಪ ಮನೆ ಮುಂದೆ 2 ಎಕರೆ ಜಾಗ ಇದೆ. ಆ ಜಾಗಕ್ಕೆ ಮಾತ್ರ ಕೋರ್ಟ್ನಲ್ಲಿ ವ್ಯಾಜ್ಯ ನಡೆಯುತ್ತಿದೆ. ನಮಗೆ ಪರಿಹಾರವಾಗಿ ಸರ್ಕಾರ ಬೇರೆ ಜಾಗ ನೀಡಬೇಕು ಎಂದು ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಫಿ ಸಹದಿ ಆಗ್ರಹಿಸಿದ್ದಾರೆ. 1,21,000 ಎಕರೆಯಲ್ಲಿ ನಮ್ಮಲ್ಲಿರೋದು 26,000 ಎಕರೆ ಮಾತ್ರ. ಮಿಕ್ಕಿದ್ದೆಲ್ಲವೂ 50%ಗಿಂತ ಜಾಸ್ತಿ ಅಥವಾ 60% ಸರ್ಕಾರನೇ ಕಬಳಿಕೆ ಮಾಡಿರೋದು. ಈಗ ಸರ್ಕಾರ ಮಾಡಬೇಕಾಗಿರೋದು ಇಷ್ಟೇ. ಕಬಳಿಕೆಯಾದಂಥ ರೈತರಿಗೆ ತೊಂದರೆ ಆಗೋದು ಬೇಡ, ಸಾರ್ವಜನಿಕರಿಗೆ ತೊಂದರೆ ಆಗೋದು ಬೇಡ, ಯಾವ ನೋಟಿಸ್ ಕೊಡೋದು ಬೇಡ. ನನ್ನ ಅಭಿಪ್ರಾಯ, ಯಾವ ನೋಟಿಸು ಕೊಡೋದು ಬೇಡ. ಎಲ್ಲಿ ಕಬಳಿಕೆಯಾಗಿದೆ ವಕ್ಫ್ ಆಸ್ತಿ, ಅದು ಮುಸ್ಲಿಂ ಸಮುದಾಯದ ಬಡವರಿಗೆ ನೀಡಿದಂಥ ಜಾಗಗಳದು. ಆ ಜಾಗಗಳನ್ನು ಸರ್ಕಾರ ಕೊಟ್ಟರೆ ಆಯಿತು, ಮುಗೀತು, ವಿಚಾರ ಮುಗೀತು. ಕರ್ನಾಟಕದ 869 ಸೇರಿದಂತೆ ದೇಶಾದ್ಯಂತ 58,929 ಆಸ್ತಿಗಳನ್ನ ವಕ್ಫ್ ಆಕ್ರಮಿಸಿದೆಯಂತೆ. ಈ ಬಗ್ಗೆ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜುಗೆ ಬಸವರಾಜ ಬೊಮ್ಮಾಯಿ ವರದಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವಾಗ 27ನೇ ತಾರೀಕು ಅದು ಆಗಿ ಹೋಗಬೇಕಾಗಿತ್ತು. ಯಾಕಂದರೆ ಆ ಅವಧಿ ಮುಗಿದಿದೆ. ಇಲ್ಲಾಂತಂದರೆ ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆ, ಅದಕ್ಕೆ ಬೇರೆ ಏನಾದರೂ ಕಾನೂನು ಕಟ್ಟಳೆಗಳಿದೆಯಾ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾಹಿತಿಗಳು ಬಂದರೆ ಖಂಡಿತವಾಗ್ಲೂ ಹೇಳ್ತೀನಿ. ಯಾಕಂದರೆ ಇವತ್ತು ಆಗಬೇಕಾಗಿತ್ತು, ಚರ್ಚೆಗಳಾಗ್ತಾಯಿತ್ತು. ಇಲ್ಲ ಅವತ್ತಾಗಲೇಬೇಕು, ರಾಷ್ಟ್ರಪತಿ ಆಡಳಿತ ಅಥವಾ ಗ್ರೇಸ್ ಪಾಯಿಂಟ್ ಏನೋ ಕೊಡ್ತಾರೆ, ಗ್ರೇಸ್ ಡೇಸ್ ಏನೋ ಕೊಡ್ತಾರೋ ಗೊತ್ತಿಲ್ಲ. ಈಗ 133 ಇವರೇ ಬಂದಿದ್ದಾರೆ. 145 ಬೇಕಿರೋದು. ಯಾರು BJPನೇ 133 ಬಂದಿದ್ದಾರೆ. ಕಳೆದ ಬಾರಿ 104 ಬಂದಿದ್ದರು. ದೇವೇಂದ್ರ ಫಡ್ನವೀಸ್ ಅವರೇ ಮುಖ್ಯಮಂತ್ರಿ ಆಗೋದು ಖಚಿತ. ಈಗ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗಿದ್ದವರು ನಂತರ ಉಪಮುಖ್ಯಮಂತ್ರಿ ಆದರು. ಈಗ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆದವರು ಉಪಮುಖ್ಯಮಂತ್ರಿ ಆಗ್ತಾರಾ ಗೊತ್ತಿಲ್ಲ. ಅಜಿತ್ ಪವಾರ್, ಶರದ್ ಪವಾರ್ ಅಣ್ಣನ ಮಗ. ಇವರು 5 ಬಾರಿ ಹುಟ್ಟಿದ್ದೇ DCM ಆಗಲಿಕ್ಕೆ. 5 ಬಾರಿ 20 ವರ್ಷ ಏನಾಗಿತ್ತು DCM ಆಗಿ. ಈಗ ಒಂದು ಪಾಯಿಂಟ್ ಬರುತ್ತೆ, ದೇವೇಂದ್ರ ಫಡ್ನವೀಸ್ ಮುಂದಿನ CM ಆಗ್ತಾರೆ ಪಕ್ಕ ಅಂತ ಮಾಹಿತಿ ಬರ್ತಾ ಇದೆ. ಫಡ್ನವೀಸ್ CM ಮಾಡಿದರೂ ಕೂಡ ಕೆಲ ಸಮಸ್ಯೆ ಫಿಕ್ಸ್ ಆಗುತ್ತೆ. ಯಾಕೆ ಅಂತಂದರೆ, ನೆಕ್ಸ್ಟು ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ನಡೆಯುತ್ತೆ ವೀಕ್ಷಕರೇ. ಈ ಹೇಗೆ ಬೆಂಗಳೂರಿನಲ್ಲಿ 28 ಸೀಟ್ ಇದೆಯೋ ಹಾಗೇನಲ್ಲಿ 36 ಸೀಟ್ ಇದೆ. ಈ 36 ಸೀಟ್ಗಳ ಪೈಕಿ ಅಲ್ಲಿ ಶಿವಸೇನೆ ಆ್ಯಂಡ್ ಮರಾಠ ಇದು ಭಾಳ ಸ್ಟ್ರಾಂಗ್ ಆಗಿದೆ. ಉದ್ಧವ್ ಠಾಕ್ರೆ ಬಣನೆ 10 ಸ್ಥಾನಗಳನ್ನು, 36ರಲ್ಲಿ 10 ಸ್ಥಾನಗಳನ್ನು ಉದ್ಧವ್ ಠಾಕ್ರೆ ಬಣನೆ ಗೆದ್ದುಕೊಂಡಿದೆ. ಬಿಕಾಸ್ ಆಫ್ ಮರಾಠ ಮೂಮೆಂಟ್, ಮರಾಠ ಅಸ್ಮಿತೆ. ಈ ಫಡ್ನವೀಸ್ ಮೇಲೆ ಜಾತಿ ಕಾರಣಕ್ಕಾಗೇನೋ ಗೊತ್ತಿಲ್ಲ, ಮರಾಠರಿಗರಿಗೆ ಒಂದು ಸಣ್ಣ ಹೌದೂ ಸರಿ ಅಲ್ಲನೂ ಸರಿ, ಅಂದರೆ ಅಸಮಾಧಾನ ಇರಲೂಬಹುದು, ಇರಲೂಬಹುದು. ಆದರೆ ಮಹಾನಗರ ಪಾಲಿಕೆಯನ್ನು ಪಡೆದುಕೊಳ್ಳೇಬೇಕು ಅಂತಿರುತ್ತೆ. ಹಾಗಾಗಿ ಸಣ್ಣ ಭಯ, ಅಂದರೆ ಹತ್ತಿರದಲ್ಲೇ ಇದೆ ಅದು ಮಹಾನಗರ ಪಾಲಿಕೆ ಚುನಾವಣೆ. ಒಂದು ಸಣ್ಣ ಭಯ BJPನ ಕಾಡ್ತಾ ಇರ್ಬೋದು. ಅದೊಂದೇ ವಿಚಾರ.
ಮರಾಠರು ನೆಕ್ಸ್ಟ್ ವೋಟ್ ಹಾಕ್ತಾರಾ ಮಹಾನಗರ ಪಾಲಿಕೆಯಲ್ಲಿ ಅನ್ನುವಂಥದ್ದು. ಫಡ್ನವೀಸ್ ಸಿ ಎಂ ಆದರೆ ಮರಾಠರ ಅಸಮಾಧಾನ ಇರುತ್ತಾ? ಫಡ್ನವೀಸ್ ಸಿ ಎಂ ಮಾಡಬೇಕು, ಜೊತೆಗೆ ಮರಾಠ ಮತ ಕೂಡ ಉಳಿಸ್ಕೋಬೇಕು. ಅಷ್ಟೇ ಅಲ್ಲ, ಹೊಸ ಮುಖ ಸಿ ಎಂ ಮಾಡೋ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಬಿ ಜೆ ಪಿಯ ಇದು ದೊಡ್ಡ ಒಂದು ಪ್ರಯೋಗ. ಎಲ್ಲ ಕಡೆ ಹೆಂಗೆ ಮಾಡ್ತಾರೆ ಅಂತಂದರೆ, ಈಗ ಕರ್ನಾಟಕದಲ್ಲಿ 136 ಬಂತಲ್ಲ, ಫಿಕ್ಸ್ ಇತ್ತು. ಒಂದು ಸಿದ್ದರಾಮಯ್ಯ, ಒಂದು ಡಿ ಕೆ ಶಿವಕುಮಾರ್ ಅಂತೇಳಿ. ಬಿ ಜೆ ಪಿ ಹೆಂಗೆ ಮಾಡಲ್ಲ, ಯಾರನ್ನೋ ಒಬ್ಬರನ್ನ ತಂದುಬಿಟ್ಟು ಇಟ್ಬಿಡುತ್ತೆ ಸಿ ಎಂ. ಈಗ 165 ಬಂತು ಎಲ್ಲಿ? ಮಧ್ಯಪ್ರದೇಶದಲ್ಲಿ. ಶಿವರಾಜ್ ಸಿಂಗ್ ಚೌಹಾಣ್ ಸಿಟ್ಟಿಂಗ್ ಸಿ ಎಂ, ಪಕ್ಕಕ್ಕೆ ಇಟ್ಬಿಟ್ರು ಅವ್ರನ್ನ, ಬೇರೆಯವ್ರನ್ನ ತಂದಿಟ್ರು. ಆ ಥರ ಮಾಡುತ್ತೆ. ಅದು ಯಾಕೆ ಮಾಡ್ತಾರೆ ಅಂತಂದರೆ, ಈಗ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಅಂತಿರುತ್ತಲ್ಲ, ಇವನು ಸರಿ ಇಲ್ಲಪ್ಪ, ಇವನು ಸರಿ ಇಲ್ಲ ಅಂತ ಹೇಳುವಾಗ ಒಂದು ಎಲೆಕ್ಷನ್ಗೆ 1 ತಿಂಗಳಿದ್ದಾಗ ಅವನನ್ನು ತೆಗೆದುಬಿಡೋದು. ಅವರು ಆಗ ಯಾರ ಮೇಲೆ ಕೋಪ ಇರುತ್ತೆ, ಆ ಕೋಪ ಎಲ್ಲ ಅವನ ಹಿಂದೆ ಹೋಗ್ಬಿಡುತ್ತೆ. ಇಲ್ಲಿ ಹೊಸಬರನ್ನು ತಂದಿರ್ತಾರೆ, ಪಾರ್ಟಿ ವಾಪಸ್ ಗೆಲ್ಲತ್ತೆ. ಇಂಥ ಪ್ಲ್ಯಾನ್ ಬಿ ಜೆ ಪಿ ಭಾಳ ಅದ್ಭುತವಾಗಿ ಮಾಡುತ್ತೆ. ಏನೇ ಇರಲಿ, ಶಿವಸೇನೆ ಮತ್ತು ಎನ್ ಸಿ ಪಿ ಮೈತ್ರಿ ಬಿ ಜೆ ಪಿಗೆ ಅನಿವಾರ್ಯ ಮತ್ತು ಅವ್ರಿಗೂ ಅನಿವಾರ್ಯ. ಶಿವಸೇನೆ ಎನ್ ಸಿ ಪಿ ಸಿಡಿದಿದ್ರೆ ಮೋದಿ ಈಗ ಇವರಿಬ್ಬರನ್ನು ಚೆನ್ನಾಗಿ ನೋಡ್ಕೋಬೇಕಾಗಿದೆ. ಯಾಕಂದರೆ ಈಗ ನಾವು ಹೇಳ್ಬೋದು, ಇವರಿಲ್ಲ ಅಂದರೆ ಅವರಾಗುತ್ತೆ, ಅವರಿಲ್ಲ ಅಂದರೆ ಇವರಾಗುತ್ತೆ. ಹಾಗಾಗಲ್ಲ. ಹೆಂಗೆ ಲೋಕಸಭಾ ವಿಧಾನಸಭಾ ಸೀಟ್ಗಳಿದೆಯೋ ಹಾಗೆ ಅಲ್ಲಿ ಕೂಡ ಲೋಕಸಭಾ ಸೀಟ್ಗಳು ಕೂಡ ಇವ್ರದ್ದೇ ಇದೆಯಲ್ವ, ಸ್ವಲ್ಪ ಅದು ಬೇಕು. ಯಾಕಂದರೆ 240 ಇರೋದು ಮೋದಿಗೂ ತೊಂದರೆ ಇದೆ. ಮೊದಲ ಥರ 272 ಆರಾಮ್ಸೆ ಇದೆ. ಫಸ್ಟ್ ಟೈಮ್ 283 ಬಂತು, 13 ಜಾಸ್ತಿ ಇತ್ತು. ಆಮೇಲೆ 272 ಬೇಕಿದ್ದದ್ದು, ನೆಕ್ಸ್ಟ್ ಟೈಮ್ 303 ಬಂತು. ಹಂಗಿಲ್ಲ, 32 ಕಡಿಮೆ ಇದೆ ಆಲ್ರೆಡಿ. ಅಂದರೆ ಬಹುಮತಕ್ಕೆ, ಅಂದರೆ ಸ್ವಂತ ಪಕ್ಷದ ಬಹುಮತಕ್ಕೆ. ನಾಳೆ ರಾಜ್ಯಸಭೆಗೆ ಆಯ್ಕೆ ಆಗುವಾಗಲೂ ಕೂಡ ಈ ನಂಬರ್ಗಳು ಬೇಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ನೋಡಿ ಆ ಕಡೆ ಈ ಕಡೆ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಓಕೆ, ಇನ್ನು ದುಡುಕಿ ನಿರ್ಧಾರ ತೆಗೆದುಕೊಳ್ಳಲ್ಲ ಅಮಿತ್ ಶಾ ಮತ್ತು ಮೋದಿ. ಹಣಕಾಸು ಖಾತೆ ಮತ್ತೊಮ್ಮೆ ಅಜಿತ್ ಪವಾರ್ ಹೆಗಲಿಗೆ ಬೀಳುತ್ತೆ. ಗೃಹ ಸೇರಿದಂತೆ ಪ್ರಮುಖ ಇಲಾಖೆಗಳು ಶಿವಸೇನೆ ಪಾಲು ಇದು ಒಂಥರ ನಡೆಯುತ್ತೆ. ಇದು ಮಾಡ್ತಾ ಇಲ್ಲ, ಏನು ಅವಹೇಳನ ಮಾಡ್ತಾ ಇರೋದಲ್ಲ. ದಕ್ಷಿಣ ಭಾರತದ ರಾಜ್ಯಗಳೇ ಶ್ರೀಮಂತ ರಾಜ್ಯಗಳು, ಹಾಗಂತ ನಮಗೇನು ಕೊಂಬೇನಿಲ್ಲ ನಮಗೆ. ಆದರೆ ನಮ್ಮನ್ನು ಈ ಥರ ನೀವು ಅವಹೇಳನ ಮಾಡಿಕೊಂಡು ಮಾಡಿದರೆ ಬಿಡ್ತೀವಾ? ಸಾಧ್ಯನೇ ಇಲ್ಲ. ಕನ್ನಡವೇ ಸಾರ್ವಭೌಮ. ನಾವು ಹೇಳ್ತಾ ಇದ್ವಿ, ದೇಶದ ವಿಚಾರ ಬಂದಾಗ ನೇಷನ್ ಫಸ್ಟ್. ಕರ್ನಾಟಕದ ಕನ್ನಡ ವಿಚಾರ ಬಂದಾಗ ಕರ್ನಾಟಕ ಫಸ್ಟ್. ನಮಗೆ ಕನ್ನಡಿಗರಿಗೆ RCB ಹಿಂದಿ ಪೇಜ್ ಬೇಕಾಗಿಲ್ಲ. RCBಯಿಂದ ಬೇಕಾಗಿಲ್ಲ. ಹಾಗಂತ ನೀವು ಹಿಂದಿ ಚಾನಲ್ಗಳ ಮುಖಾಂತರ ನೋಡ್ತಿರೋದಂದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಕನ್ನಡದಲ್ಲಿ ಅವಮಾನ ಮಾಡಬೇಡಿ, ಕನ್ನಡಕ್ಕೆ ಅವಮಾನ ಮಾಡಬೇಡಿ. ನಿಮಗೆ ಬೆಂಬಲ ಕೊಡ್ತಿರೋದು ಕನ್ನಡಿಗರು. ಈ ಥರದ ಬೆಂಬಲ ಯಾವ ಸೂಪರ್ ಸ್ಟಾರ್ಗೂ ಇಲ್ಲ ರೀ, ಯಾವ ಸೂಪರ್ ಸ್ಟಾರ್ಗೂ ಇಲ್ಲ. ಯಾಕಂದರೆ ಎಂಥದೇ ಸೂಪರ್ ಸ್ಟಾರ್ ಇರಲಿ, ನಾವು ಹೇಳ್ತೀವಲ್ಲ, ರಜನಿಕಾಂತ್, ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ದರ್ಶನ್, ಸುದೀಪ್, ಪುನೀತ್, ಯಶ್ ಎಲ್ಲರೂ ಒಳ್ಳೆ ಸಿನಿಮಾ ಇಲ್ಲ ಅಂತಂದರೆ ನಡೆಯಲ್ಲ. ಅವರು ಒಳ್ಳೆ ಸಿನಿಮಾನೇ ಕೊಡಬೇಕು. ಫ್ಲಾಪ್ ಆಗಲ್ವ ಪಿಕ್ಚರು? ಆಗತ್ತೆ. ಆದರೆ ಇವ್ರದ್ದು ಹಂಗಲ್ಲ. ಇವರು 17 ಬಾರಿ ಫ್ಲಾಪು ಆದರೂ ಕೂಡ RCB ಅಭಿಮಾನಿಗಳು. ನಾವು ಹೆಂಗೆ ನೋಡ್ಕೋಬೇಕು ಕನ್ನಡಿಗರನ್ನು ಅಲ್ವಾ? ನೀವು ಬೆಂಗಳೂರಿನ ಹೆಸರು ಇಟ್ಕೊಂಡಿದ್ದೀರಿ. ಕನ್ನಡಿಗರ ಪ್ರೀತಿ ದುರುಪಯೋಗ ಮಾಡ್ಕೋಬೇಡಿ. ನೀವು ಇನ್ನೂ 10 IPL ಸೋತ್ರೂ ಪರವಾಗಿಲ್ಲ. IPL ಕಪ್ RCBಗಿಂತಲೂ, IPL ಕಪ್ ಮತ್ತು RCBಗಿಂತಲೂ ನಮಗೆ ಕನ್ನಡವೇ ಮುಖ್ಯ. ನಮಗೆ ನಮ್ಮ ಕನ್ನಡ ಸ್ವಾಭಿಮಾನವೇ ಹೆಚ್ಚು. 17 ವರ್ಷದಿಂದ ನೀವು ಅದೆಷ್ಟೋ ಪಂದ್ಯ ಸೋತಿದ್ದೀರಿ, ಆದರೂ ಈ ಸಲ ಕಪ್ ನಮ್ಮದೇ. ವಿರಾಟ್ ಕೊಹ್ಲಿ ಬಾಯಿಯಲ್ಲೂ ಕೂಡ ಹೇಳುವಂಗೆ ಮಾಡಿದ್ದೀವಿ, ಟ್ರೆಂಡ್ ಆಗೋ ಥರ ಮಾಡಿದ್ದೀವಿ. ನೀವು ಸೋತ್ರೂ ಪರವಾಗಿಲ್ಲ, ಆದರೂ ನಿಮ್ಮ ಬೆನ್ನಿಗೆ ನಿಂತಿರೋದು ಅಭಿಮಾನಿಗಳು. 17 ವರ್ಷದಲ್ಲಿ ಎಂದಿಗೂ ನಿಮ್ಮ ಮೇಲೆ ಯಾರೊಬ್ಬನು ಸಿಟ್ಟಾಗಿಲ್ಲ, ಯಾಕೆ ಸೋತ್ರಿ ಅಂತ ಕೇಳಲಿಲ್ಲ. ಆದರೆ ಕನ್ನಡದ ಫ್ರ್ಯಾಂಚೈಸಿಯಿಂದ ಹಿಂದಿ ಹೇರಿಕೆ ಆಗಬಾರ್ದು. ಕನ್ನಡವಿಲ್ಲದೆ ಹಿಂದಿ ಏರಿಕೆ ಹೆಂಗೆ ಮಾಡ್ತಿರೋದು? ತಪ್ಪಲ್ವಾ? ನೀವೊಂದು ವೇಳೆ ಕನ್ನಡ ಮಾಡಿಬಿಟ್ಟು ಇಂಗ್ಲೀಷ್ ಮಾಡಿಬಿಟ್ಟು ಹಿಂದಿನೂ ಒಂದು ಇರಲಪ್ಪ ಅಂತಂದಿದ್ರು ಒಂದು ವಿಚಾರ ಬೇರೆ. ಹೇರಿಕೆ ಆಗಬಾರ್ದು. ನಾವು ಹಿಂದಿ ಭಾಷಿಕ ವಿರೋಧಿನ ಅಲ್ಲ, ತಮಿಳೂ ಅಲ್ಲ, ಮರಾಠಿನೂ ಅಲ್ಲ. RCBಯ ಹಿಂದಿ ಬಳಕೆ ನೋಡಲು ಬೇಸರವಾಗುತ್ತೆ. RCB ಕನ್ನಡ ಮತ್ತು ಇಂಗ್ಲೀಷ್ಗೆ ಆದ್ಯತೆ ನೀಡಿದರೆ ಸಾಕು, ಕರ್ನಾಟಕಕ್ಕೂ ಹಿಂದಿ ಭಾಷೆಗೂ ಏನು ಸಂಬಂಧ ಅಂಥೇಳಿ ಕನ್ನಡ ಹೋರಾಟಗಾರರು ಇವತ್ತು ಟ್ವಿಟರ್ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನು ಮಾಡ್ತಾಯಿದ್ರು. RCBಗೆ ಚಳಿ ಬಿಡಿಸ್ತಾ ಇದ್ದಾರೆ ಕನ್ನಡಿಗರು ಎಲ್ಲ ಕಡೆ. ನೋಡಿ ವೀಕ್ಷಕರೇ, ನಾವು ಯಾವುದೇ ಭಾಷೆ ವಿರೋಧಿಗಳಲ್ಲ. ಈಗ MES ಇದೆ, ಅಥವಾ ತಮಿಳು ವಿಚಾರಕ್ಕಾಗತ್ತೆ.
ಹಾಗಂತ ಅವರ ದೇಶದಲ್ಲಿ ಅವರ ರಾಜ್ಯಗಳಲ್ಲಿ ಮಾಡ್ಕೋಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ನಮ್ಮ ತಂಟೆಗೆ ಬರಬಾರ್ದು ನೀವು. ಅದರ ಹೊರತಾಗಿ ಬೇಕಿದ್ರೆ ಸಮ್ಮೇಳನ ಮಾಡೋಣ, ಮರಾಠಿ ಕನ್ನಡ ಸಮ್ಮೇಳನ ಮಾಡೋಣ, ಬೇಡ ಅಂತ ಯಾರು ಹೇಳಿದ್ರು? ಕನ್ನಡ ತಮಿಳು ಸಮ್ಮೇಳನ ಮಾಡೋಣ, ಬೇಡ ಅಂತ ಯಾರು ಹೇಳಿದರು? ನಿಮ್ಮ ಗೌರವ ನಿಮಗೆ, ನಮ್ಮ ಗೌರವ ನಮಗೆ. ನಮ್ಮ ಆ ಆತ್ಮಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾವಂತೂ ಸುಮ್ಮನೆ ಇರೋದಿಲ್ಲ. ಅದು ಯಾವುದೇ ಭಾಷೆಯಲ್ಲಿರಬೇಕು, ಎಲ್ಲ ಭಾಷೆಯಲ್ಲೂ ಕೂಡ ಆಯಾಯ ಭಾಷೆಗೆ ಆ ಭಾಷೆಯ ಬಗ್ಗೆ ಪ್ರೀತಿ ಇರಬೇಕು. ಎಲ್ಲ ಭಾಷೆ ಹೆಂಗೆ IPL ಮ್ಯಾಚ್ಗಳಲ್ಲಿ ಅತ್ಯದ್ಭುತವಾಗಿ ಆಟವಾಡಿದವ ಹೇಗೆ ಇಂಡಿಯನ್ ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಆಗ್ತಾನೋ ಅಥವಾ ಒಂದು ಆಯ್ಕೆಗೆ ಒಂದು ಮಾನದಂಡವಾಗುತ್ತೋ, ಹಾಗೇನೆ ನಮ್ಮ ಆಯಾಯ ಭಾಷೆಗಳು ಭಾಳ ಬಲಿಷ್ಠವಾದಾಗ ಈ ದೇಶ ಬಲಿಷ್ಠ ಆಗುತ್ತೆ. ಫೈನಲಿ ದೇಶನೇ. ಆದರೆ ಕನ್ನಡ ಅನ್ನುವಂಥ ಒಂದು ಅಸ್ಮಿತೆ ಇದೆಯಲ್ಲ, ಅದು ಎಲ್ಲ ರಾಜ್ಯಗಳಿಗೆ ಹೇಳ್ತಾ ಇರುವಂಥದ್ದು. ನಮ್ಮಲ್ಲಿ ಸ್ವಲ್ಪ ಕಡಿಮೆ ಇದೆ. ಅದು RCB ಅಂತ ಟೀಮ್ ಮಾಡಿದಾಗ ಕೇವಲ ಇದು ಕನ್ನಡ ಹೋರಾಟಗಾರರು ಅವರ ಕೆಲಸ ಜವಾಬ್ದಾರಿ ಅಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಅವರವರ ಭಾಷೆಯನ್ನು ಪ್ರೀತಿಸುವಂಥ ಜವಾಬ್ದಾರಿ. ಅದನ್ನು ಹೇಳಿಕೊಡ್ಬೇಕಾಗಿಲ್ಲ, ಅದು ರಕ್ತಗತವಾಗಿ ಬಂದುಬಿಡ್ಬೇಕು ಅಲ್ವಾ? ಎಸ್.